ಬಿಸಿಲ ಧಗೆ ಜೋರಾಗಿದೆ. ಮುನ್ನೆಚ್ಚರಿಕೆ ವಹಿಸದಿದ್ದರೆ ಈ ಬೇಸಿಗೆ ಅಪಾಯಕಾರಿಯಾಗಬಹುದು. ಹೀಗಾಗಿ ಬೇಸಿಗೆಯನ್ನು ಹಿತವಾಗಿ ಕಳೆಯಲು ವೈದ್ಯರು ತಿಳಿಸಿರುವ ಈ ಟಿಪ್ಸ್ ಪಾಲಿಸಿ. ದೇಶದಾದ್ಯಂತ ಬಿಸಿಲ ಧಗೆ ಹೆಚ್ಚಾಗಿದ್ದು, ತಾಪಮಾನ ಏರುತ್ತಿರುವ ಈ ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತೆಗಾಗಿ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಈ ಸುಡುವ ಬೇಸಿಗೆಯಲ್ಲಿ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಲು ಸರಿಯಾದ ಆಹಾರ ಕ್ರಮವೇ ಅತ್ಯುತ್ತಮ ಅಸ್ತ್ರ. ಇವು ನಿಮ್ಮನ್ನ ಹೆಡ್ ಸ್ಟ್ರೋಕ್ ಮತ್ತು ಅತಿಯಾದ ಸುಸ್ತಿನಿಂದ ಕಾಪಾಡುತ್ತೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಲು ನೈಸರ್ಗಿಕ ಪಾನೀಯಗಳನ್ನು ಸೇವಿಸುವಂತೆ ವೈದ್ಯರು ಸಲಹೆ ನೀಡುತ್ತಾರೆ. ತಾಜಾ ಎಳನೀರು ಮತ್ತು ತಿಳಿ ಮಜ್ಜಿಗೆ ಈ ಕಾಲಕ್ಕೆ ಅತ್ಯುತ್ತಮ. ಸಕ್ಕರೆ ಅಂಶ ಹೆಚ್ಚಿರುವ ಸೋಡಾಗಳಿಂದ ದೂರ ಇರಿ, ಯಾಕೆಂದ್ರೆ ಇವು ತಕ್ಷಣಕ್ಕೆ ಶಕ್ತಿ ನೀಡಿದಂತೆ ಕಂಡು ನಂತರ ಸುಸ್ತು ಹೆಚ್ಚಿಸುತ್ತೆ. ಬದಲಿಗೆ ನಮ್ಮ ಮನೆಗಳಲ್ಲಿ ಸುಲಭವಾಗಿ ಸಿಗುವ ಸಾಂಪ್ರದಾಯಿಕ ಆಹಾರಗಳ ಮೊರೆ ಹೋಗುವುದು ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಮೊಸರನ್ನ ಅತ್ಯುತ್ತಮ ಆಯ್ಕೆ. ಮೊಸರಿನಲ್ಲಿರುವ ಪ್ರೋಬಯಾಟಿಕ್ಗಳು ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತೆ. ಬಿಸಿಲಿನಿಂದ ಬೇಗನೆ ಸುಸ್ತಾಗುವ ಮಕ್ಕಳು ಮತ್ತು ವೃದ್ಧರಿಗೆ ಈ ಆಹಾರಗಳು ರಾಮ ಬಾಣದಂತೆ ಕೆಲಸ ಮಾಡುತ್ತೆ. ಇನ್ನು ಬಿಸಿಲಿನಿಂದ ಪಾರಾಗೋದ್ರ ಬಗ್ಗೆ ಗದಗ ಜಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಅವರು ವಿವರವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದು, ವೈದ್ಯಾಧಿಕಾರಿಗಳ ಸಲಹೆಗಳೇನು ಬನ್ನಿ ನೋಡೋಣ. ಈಗ ಬಿಸಿಲಿನ ಬೇಗೆ ಭಾಳ ಜಾಸ್ತಿ ಆಗಿದೆ. ಭಾಳಷ್ಟು ಎಸ್ಪೆಷಲಿ ಮಕ್ಕಳು ಮತ್ತು ಹಿರಿಯರು ವಯಸ್ಸಾದವರಿಗೆ ಭಾಳ ತೊಂದರೆ ಆಗೋದ ಸಂಭವ ಇರ್ತದೆ. ಬಿಸಿಲಿನ ತಾಪಮಾನ ಈಗಾಗಲೇ 40 ಹತ್ತತ್ರ ಬಂದಿದೆ, 40. ಹೀಗಾಗಿ ನಾವು ಎಲ್ಲ ಸಾರ್ವಜನಿಕರು ಬೆಳಿಗ್ಗೆ 10-11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 4 ಗಂಟೆ ತನಕ ಹೊರಗಡೆ ಹೋಗಬಾರ್ದು. ಆದಷ್ಟು ಮನೆಯಲ್ಲೇ ಇರಬೇಕು. 1.5 ಲೀಟ್ರಿಂದ 2 ಲೀಟರ್ ನೀರು ಕುಡ್ರಿ ಅಂತಂದು ಹೇಳ್ತೀವಿ. ಈ ತಾಪಮಾನದ ಜಾಸ್ತಿ ಇದ್ದಾಗ ಅದಕ್ಕಿಂತ ಜಾಸ್ತಿ ನಾವು ನೀರು ಕುಡಿಬೇಕಾಗ್ತದೆ. ಬಿಸಿಲಿನ ಬೇಗೆಗೆ ನಮಗೆ ಏನಾಗ್ಬೋದು ಅಂತಂದರೆ, ಒಂದು ತಲೆನೋವು ಬರುತ್ತೆ, ಮೈಗ್ರೇನ್ ಅಟ್ಯಾಕ್ ಆಗುತ್ತೆ. ನಮ್ಮ ಎಸ್ಪೆಷಲಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ದ್ರವಾಂಶವನ್ನು ತಗೋಬಾರ್ದು. ಕೋಕೋ ಕೋಲಾ ಆಗಲಿ ಅಥವಾ ಸ್ಪ್ರೈಟ್ ಆಗಲಿ ಅಂಥವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಗೋಬಾರ್ದು. ಆಲ್ಕೋಹಾಲ್ ತಗೋಬಾರ್ದು. ಇವನ್ನೆಲ್ಲ ನಾವು ಕ್ರಮವನ್ನು ತೆಗೆದುಕೊಂಡ್ರೆ ನಮಗೆ ಹೀಟ್ ಸ್ಟ್ರೋಕಿಂದ ನಾವು ಬಚಾವಾಗ್ಬೋದು. ಬೆಳಗ್ಗೆ 10ರಿಂದ 3 ಗಂಟೆವರೆಗೂ ಹೊರಗಡೆ ಹೋಗಬೇಡಿ, ಮನೆಯಲ್ಲೇ ಇರ್ರಿ. ಮನೆಯಲ್ಲಿ ಎಲ್ಲ ಕರ್ಟನ್ಸ್ ಎಲ್ಲ ಹಾಕೋರಿ. ಆಮೇಲೆ ದ್ರವಾಂಶವನ್ನು ಜಾಸ್ತಿ ತಗೋರಿ. ಎಳ್ನೀರಾಗಲಿ, ಪಾನಕ ಆಗಲಿ, ಮಜ್ಜಿಗೆ ಆಗಲಿ ಅಥವಾ ಹಣ್ಣಿನ ಜ್ಯೂಸ್ ಆಗಲಿ ಅದನ್ನು ತಗೊಂಡ್ರೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಮನೆಯಲ್ಲೇ ಎಲೆಕ್ಟ್ರೋಲೈಟ್ ಪಾನೀಯವನ್ನ ತಯಾರಿಸೋದು ತುಂಬಾ ಸುಲಭ. ಕುಡಿಯುವ ನೀರಿಗೆ 1 ಚಿಟಿಕೆ ಉಪ್ಪು ಮತ್ತು ನಿಂಬೆ ರಸ ಬೆರೆಸಿದರೆ ಸಾಕು. ಇದು ಅತಿಯಾದ ಬೆವರಿನಿಂದ ಉಂಟಾಗುವ ಖನಿಜಾಂಶಗಳ ಕೊರತೆಯನ್ನ ನೀಗಿಸುತ್ತೆ. ಬಿಸಿಲಿನಲ್ಲಿ ಕೆಲಸ ಮಾಡುವಾಗ ಅಥವಾ ಉಪವಾಸ ಇರುವಾಗ ಎಣ್ಣೆ ಪದಾರ್ಥ ಹಾಗೂ ಮಸಾಲೆಯುಕ್ತ ಆಹಾರ ಸೇವಿಸಬೇಡಿ. ಇವು ನಿಮ್ಮನ್ನ ಮತ್ತಷ್ಟು ನಿಶಕ್ತರನ್ನಾಗಿ ಮಾಡುತ್ತೆ. ಹೀಟ್ ಸ್ಟ್ರೋಕ್ ತಡೆಗಟ್ಟಲು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಿ ಮತ್ತು ಆಗಾಗ ನೀರು ಕುಡಿಯುತ್ತೀರಿ. ಸಾಂಪ್ರದಾಯಿಕ ತಂಪು ಆಹಾರಗಳಿಗೆ ಆದ್ಯತೆ ನೀಡುವುದರ ಮೂಲಕ ಈ ಮೇ ತಿಂಗಳ ಬಿಸಿಲನ್ನ ಆರಾಮವಾಗಿ ಎದುರಿಸಿ. ವೈದ್ಯರು ಸೂಚಿಸಿದ ಈ ಸರಳ ಕ್ರಮಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.